ಮಹಾಗಣಾಧಿಪತಿ ನಮಃ. ನಮಸ್ಕಾರ. ನಮಸ್ಕಾರ. ಬಂದದ್ದು ತುಂಬಾ ಸಂತೋಷ. ಕೂತ್ಕೊಳ್ಳಿ. ರೇ ಸ್ವಾಮಿ, ವರದಕ್ಷಿಣೆ ಬಾಕಿ 10,000 ರೂಪಾಯಿನ ತಾಲಿ ಕಟ್ಟೋ ಸಮಯದಲ್ಲಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಎಲ್ರಿ ದುಡ್ಡು? ರಾಯ್ರೆ, ನಾನೊಬ್ಬ ಆಟೋ ಓಡಿಸೋನು ನಿಮ್ಗೆ ಚೆನ್ನಾಗಿ ಗೊತ್ತು. ನನ್ನ ಕೈಲಾದ ಮಟ್ಟಿಗೆ ಮಾಡಿದ್ದೀನಿ. ಇದಕ್ಕೋಸ್ಕರ ನನ್ನ ಆಟೋನೇ ಹೊಟ್ಟೆ ಇಟ್ಟಿದ್ದೀನಿ. ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ. ರೀ, ದುಡ್ಡು ಕೊಡಕ್ಕಾಗದೆ ಯಾಕೆ ಸುತ್ತಿ ಬಳಸಿ ಮಾತಾಡ್ತೀರಾ? ನೋಡಿ, ನೀವು ದುಡ್ಡು ಕೊಡೋ ತನಕ ತಾಲಿ ಕಟ್ಸೋಲ್ಲ. ಬೇಡಿ, ದಯವಿಟ್ಟು ಹಾಗೆ ಮಾಡಬೇಡಿ. ರೀ, ನಿಮ್ ಕತೆಗಿದ್ದ ನನಗೆ ಬೇಕಾಗಿಲ್ಲ. ಏಯ್, ನಿಲ್ಸೋ ನಿನ್ ಮಂತ್ರ. ಏಯ್, ಬರೋ, ಮುಖ ನೋಡ್ತಾ ಇಲ್ಲ, ಬರ ಇದ್ದು. ರೇ ಸ್ವಾಮಿ, ಇರ್ರಿ ಒಂದ್ ನಿಮಿಷ. ಅಣ್ಣ ತಗೋಣ. ರಾಜಪ್ಪ, ಆಟೋ ಡ್ರೈವರ್ಗಳು ಯಾರೇ ತೊಂದರೆಲಿದ್ರು ಅದು ನಮ್ಮೆಲ್ಲರ ತೊಂದರೆ ಅಂತ ತಿಳ್ಕೊಂಡು ನಂಜುಂಡಣ್ಣ ಕಳ್ಸಿಕೊಟ್ಟಿದ್ದಾರೆ. ತಗೊಳ್ಳಿ. ತಗೊಳ್ಳಿ. ಸಂತೋಷವಾಯ್ತು. ರೇ ಸ್ವಾಮಿ, ಮರಕ್ಕೆ ಬೆಲೆ ಕಟ್ತಾಗೆ ಮಗನಿಗೆ ಬೆಲೆ ಕಟ್ತಾ ಇದ್ದೀರಲ್ಲ, ಸ್ವಲ್ಪನೂ ಬುದ್ಧಿ ಇಲ್ವಾ? ಮನಸ್ಸಾಕ್ಷಿ ಅನ್ನೋದು ಇಲ್ವೇನ್ರಿ ನಿಮ್ಗೆ? ಏಯ್ ಪೂಜಾರಪ್ಪ, ಕೊಟ್ಟಿರೋದು ಒರಿಜಿನಲ್ಲು, ಕೋಟ ಅಲ್ಲ. ಮುಹೂರ್ತ ಮೀರೋಗ್ಬಿಡುತ್ತೆ, ತಾಳಿ ಕಟ್ಸು ಬೇಗ. ಮಾಂಗಲ್ಯ ಧಾರಣ ಮುಹೂರ್ತೋ ಸುಮುಹೂರ್ತ. ಗಟ್ಟಿ ಮೇಳ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಖಂಡೇ ಭಕ್ತಾನಿ ಸುಭಗೆ ತ್ವಂ ಜೀವಸರಸಾಚ್ಯತಂ. ನೋಡಿ ಅಮ್ಮ, ಕಂಡೀಷನ್ ಹಾಗೆ ಇದೆ. ನೀವೊಂದು 50,000 ರೂಪಾಯಿ ಅರೇಂಜ್ ಮಾಡಿದ್ರೆ ಆಪರೇಷನ್ ಮಾಡ್ಬೋದು. ಇಲ್ಲದೆ ಇದ್ರೆ ಅಯ್ಯೋ ಡಾಕ್ಟ್ರೆ, ಆಟೋ ಓಡಿಸಿ ಜೀವನ ಮಾಡೋರು ನಾವು. ಇಡೀ ಜೀವನ ಎಲ್ಲ ದುಡಿದ್ರು ಅಷ್ಟೊಂದು ದುಡ್ಡು ನೋಡಕ್ಕಾಗಲ್ಲ. ಹೀಗಿರೋ ಪರಿಸ್ಥಿತಿಯಲ್ಲಿ ಅಷ್ಟೊಂದು ದುಡ್ಡನ್ನ ನಾನು ಎಲ್ಲಿಂದ ತರ್ಲಿ ಡಾಕ್ಟ್ರೆ? ಏನು ಹೆದರ್ಬೇಕಾಗಿಲ್ಲಮ್ಮ. ಡಾಕ್ಟ್ರೆ, 50,000 ರೂಪಾಯಿ ಇಲ್ಲಿದೆ, ತಗೊಳಮ್ಮ. ಅಣ್ಣ, ಈ ದುಡ್ಡು ನಮ್ ನಂಜುಂಡಣ್ಣ ಕೊಟ್ಟಿದ್ದು. ಆಪರೇಷನ್ ಮುಗಿಯವರೆಗೂ ಜೊತೆಲೇ ಇದ್ದು ಎಲ್ಲ ನೋಡ್ಕೊಳಕ್ ಹೇಳಿದಾರಮ್ಮ. ಆ ದೇವ್ರು ಅವ್ರನ್ನ 100 ಕಾಲ ಚೆನ್ನಾಗಿಟ್ಟಿರ್ಲಿ. ಕೋಟಿ ಕೋಟಿ ಕನ್ನಡಿಗರ ಕೋರಿಕೆನೂ ಅದೇ ಅಲ್ವೇನಮ್ಮ? ಈಗ ಎಲ್ಲಿದಾರಣ್ಣ ಅವರು? ಕಷ್ಟದಲ್ಲಿರೋರ್ಗೆ ದೂರದಲ್ಲೇ ನಿಂತು ಸಹಾಯ ಮಾಡ್ತಾ ತಾನ್ ಎಲ್ಲಿರ್ಬೇಕೋ ಅಲ್ಲಿದ್ದಾನೆ. ಏನಪ್ಪಾ, ಹೊರಡೋಣವಾ? ರೆಡಿ. ಅಮ್ಮ ಬರ್ತೀವಿ. ಅಣ್ಣ. ಹಾಯ್ ಶಿವ. ಪೊಲೀಸ್ ಟ್ರೈನಿಂಗ್ ನಲ್ಲಿ ನಾನು ಮೊದಲನೇನಾಗಿ ಪಾಸ್ ಮಾಡ್ಬಿಟ್ಟೆ. ಶಾಬಾಷ್. ಸ್ವೀಟ್ಸ್ ತಗೊಂಡ. ಅಮ್ಮ ತಗೋ. ನನಗೆ ತಗೊಳ್ಳೋಣ. ಹಾಯ್ ಚಿನ್ಕುರುಳಿ. ಹಾಯ್ ಜೂನಿಯರ್, ಯಾವಾಗ ಬಂದೆ? ಈಗ ತಾನೆ. ಅಂತೂ ಬಿಟ್ಬಿಟ್ರಾ? ನೀನು ಪೊಲೀಸ್ ಕೆಲ್ಸಕ್ಕೆ ನಾ ಲಾಯಕು, ಪಿಕ್ ಪ್ಯಾಕೆಟ್ ಗೆ ಸರಿ ಅಂತ ಅವ್ರಿಗೂ ಗೊತ್ತಾಗಿರ್ಬೇಕು. ಅಣ್ಣ ನೋಡೋಣ. ಅಣ್ಣ, ನಿನ್ನ ವಿಷಯ ಹೇಳ್ಬೇಕು. ಏನ್ ರಜಾ? ಅದು ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀನಿ. ಫಸ್ಟ್ ಕ್ಲಾಸ್? ವೆರಿ ಗುಡ್. ನೀವು ಸರಿ. ಇವಳೆಲ್ಲ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿರ್ತಾಳೆ. ನನಗನ್ಸುತ್ತೆ ಎಲ್ಲೋ ಕಂಪ್ಯೂಟರ್ ಅದ್ರ ಮಿಸ್ಟೇಕ್. ನೋಡೋಣ. ಸಾರಿ. ಅಣ್ಣ, ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆದ್ರೆ ಮೆಡಿಕಲ್ ಕಳಿಸ್ತೀನಿ ಅಂತ ಹೇಳಿದ್ರಿ. ನನ್ನ ಕಳಿಸ್ತೀರಾ? ಏನು ಮೆಡಿಕಲಾ? ಅದೆಲ್ಲ ಏನು ಬೇಡ, ಓದಿದ್ ಸಾಕು. ಅಮ್ಮ, ಓದ್ಬೇಕು ಅಂತ ಆಸೆ ಇರೋರ್ಗೆ ಚೆನ್ನಾಗಿ ಓದಿಸ್ಬೇಕು. ರಾಜಾ, ನೀನ್ ಮೆಡಿಕಲ್ ಕಾಲೇಜ್ ಸೇರ್ಬೇಕು ತಾನೆ? ಸೇರ್ತೀಯ? ಆ ಜವಾಬ್ದಾರಿ ನಂದು. ಓಕೆನಾ? ರಿಯಲಿ? ಥ್ಯಾಂಕ್ ಯು ಅಣ್ಣ. ಸರಿ, ನಿಮ್ಮಿಬ್ರು ರಿಸಲ್ಟ್ ಬಂದಾಯ್ತು. ನೀವಿಬ್ರು ಪಾಸ್ ಆದ್ರಿ ಅಂತ ಹೇಳ್ತಿದ್ದೀರಾ. ಮಹಾರಾಣಿ ಅವ್ರು ಇದಾರಲ್ಲ, ಅವ್ರೇನ್ ಹೇಳ್ತಾರೆ? ಅಣ್ಣ, ಈ ಸಲನು ನಾನು ಫೇಲ್ ಆಗ್ಬಿಟ್ಟೆ. ಅದು ಗೊತ್ತಿರೋ ವಿಷಯ ತಾನೆ. ಮೊದಲನೇ ಕ್ಲಾಸ್ ನಲ್ಲಿ 3 ಸಲ ಡುಮ್ಕಿ. ಶಿವ, ನೊಂದಿರೋ ಮನಸ್ಸಿಗೆ ಜಾಸ್ತಿ ನೋಯಿಸ್ಬಾರ್ದು. ನೀನೇನು ಯೋಚನೆ ಮಾಡ್ಬೇಡ ರಾಜಾ. ನಾನೇನ್ ಮಾಡ್ಲಿ ಅಣ್ಣ? ಎಷ್ಟು ಓದಿದ್ರು ನನ್ನ ತಲೆಗೆ ವಿದ್ಯೆನೇ ಹತ್ತುತ್ತಾ ಇಲ್ಲ. ವಿದ್ಯೆ ಹತ್ತಿದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು ಬುಟ್ಟಾಕು. ನಿನ್ಗೇನ್ ಆಸೆ ಇದೆಯೋ ಹಾಗೆ ಮಾಡು. ಈ ಮನೇಲಿ ನೀನ್ ಯಾರು ಬೇಡ ಅನ್ನಲ್ಲ. ನಿನ್ ಸಪೋರ್ಟ್ಗೆ ಒಬ್ಬರಲ್ಲ, 4 ಜನ ಇದೀವಿ. ನೀನ್ 4 ದಿಕ್ಕಿಗೆ ಹೋದ್ರು ನಿನ್ ಜೊತೆನೇ ಇರ್ತೀವಿ. ಓಕೆ? ಖುಷಿ ನೋಡು. ಜೊತೆಗಿರ್ತೀನಿ ಅಂತ ನಿನ್ ಜೀವನನೇ ಈ 3 ಜನಕ್ಕೋಸ್ಕರ ಮುಡುಪಾಗಿಟ್ಬಿಡು. ಬಹಳ ಚೆನ್ನಾಗಿರುತ್ತೆ. ಆಗಲ್ಲಮ್ಮ. ಇಲ್ಲಪ್ಪ, ಅವಳಿಗೂ ಮದ್ವೆ ವಯಸ್ಸಾಯ್ತು. ಮೊದ್ಲು ಅವಳು ಮದ್ವೆ ಮಾಡೋದು ನೋಡು. ಓಹೋ, ಹಾಗಂತೀರಾ? ಏನಮ್ಮ? ನಿಮ್ ಇಷ್ಟ ಅಣ್ಣ. ಲಕ್ಷ್ಮಿ, ಒಂದ್ ನಿಮಿಷ ಇರು. ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ನಂಜುಂಡ, ಒಂದ್ ಹೆಣ್ಣು ಮಗು ಮದುವೆ ವಿಷಯ ಮಾತಾಡಿದಾಗ ನಾಚ್ಕೊಂಡ್ರೆ ಏನ್ ಅರ್ಥ? ಅಷ್ಟು ಗೊತ್ತಾಗಲ್ವಾ? ಮದ್ವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗೋದು ಅಂತ ಅರ್ಥ. ಅದು ಬಿಡ್ಬೇಡ, ದೊಡ್ಡವ್ರ ಎದುರು ಗೂಬೆ. ನಂಜುಂಡ,
ಯಾಕಪ್ಪ? ಅಲ್ಲಮ್ಮ, ಈ ಕಿರುಬೆರಳು ಹಿಡ್ಕೊಂಡು ಓಡಾಡ್ಕೊಂಡಿದ್ದ ನನ್ನ ತಂಗಿರು ಇಷ್ಟು ಬೇಗ ದೊಡ್ಡವರಾಗ್ಬಿಟ್ರ ಅಂದ್ರೆ ನಾಳೆ ಅವರು ಮದುವೆ ಮಾಡ್ಕೊಂಡು ಈ ಮನೇನ್ ಬಿಟ್ಟು ಹೊಟ್ಟೋಗ್ತಾರ? ಏನಮ್ಮ ಇದು? ಹೆಣ್ಮಕ್ಳಂದ್ರೆ ಯಾವತ್ತಾರು ಹೋಗ್ಲೇಬೇಕಪ್ಪ. ಅದು ಅಲ್ದೆ ಯಾವತ್ತೋ ನಡಿಬೇಕಾದ ಮದ್ವೆಗೆ ಈಗ್ಲೇ ಕಣ್ಣೀರ್ ಹಾಕ್ತೀಯಲ್ಲ. ಬರ್ತೀನಮ್ಮ. ಏನಾಯ್ತು? ಏನೋ ಗೊತ್ತಿಲ್ಲ, ನೋಡ್ತೀನಿ ಮೇಡಮ್, ಒಂದು 5 ನಿಮಿಷ. ಏನು ಬೇಡ, ನೀನ್ ರೆಡಿ ಮಾಡಿಸಿ ತಗೊಂಡ್ ಬಾ, ನಾನು ಆಟೋಲ್ ಹೋಗ್ತೀನಿ. ಸೂಪರ್ ಪಾರ್ಟಿ ಬರ್ತಾ ಇದೆ. ನಮ್ಮ ಆಟೋ ಸ್ಟ್ಯಾಂಡ್ ಕಡೆನೆ ಬರ್ತಾ ಇದೆ. ಆಟೋ ನಾನ್ ಡಿಸೈಡ್ ಮಾಡ್ತೀನಿ. ಎಲ್ರು ನಿಮ್ ಆಟೋಗಳ ಹತ್ರ ಹೋಗಿ. ಹ್ಯಾಂಡ್ಸಮ್ ಅಂದ್ರೆ ಏನು ಅಂತ ಗೊತ್ತಾಯ್ತಾ? ಮುದ್ದಾದವನು ಅಂತ. ನಂಜುಣ್ಣ ಕೇಳಿಸ್ಕೊಂಡ? ನನ್ನೇ ಅವ್ರು ಕರೆದಿದ್ದು. ಈಗ್ಲಾದ್ರು ಗೊತ್ತಾಯ್ತಾ ಈ ಫೇಸ್ ವ್ಯಾಲ್ಯೂ ಏನು ಅಂತ? ನಿಮ್ಮ ಆಟೋ ತರ್ತೀರಾ? ಬಾಯ್. Excuse me, simple mistake. 1 minute. Bye bye. Again, simple mistake. Just a minute. Bye. 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 ಹ್ಯಾಂಡ್ಸಮ್ ಅಂದ್ ಕೂಡ್ಲೆ ಆ ಮುಖದಲ್ಲಿ ಆ ನಗು ನೋಡ್ಬೇಕಾಗಿತ್ತು ನೀವು. ಮೇಡಮ್, ನಿಮ್ಮಂತ ಸುಂದರವಾದ ಹುಡುಗಿರು ಬೈದ್ರು ಅವರು ಖುಷಿನೇ. ನಿಜ ಹೇಳ, ಅಲ್ಲಿದ್ದ ಅಷ್ಟು ಜನರಲ್ಲಿ ನೀವೇ ಹ್ಯಾಂಡ್ಸಮ್. ಥ್ಯಾಂಕ್ ಯು ಮೇಡಮ್. ನಿಮ್ ಹೆಸರು? ನಂಜುಂಡ. ಅದೇನು ಎಲ್ಲ ನೀನೆ ಎಲ್ಲ ನಿಂದೆ ಅಂತ ಬರ್ಸಿದ್ದೀರಾ? ನಾನು ನಂದು ಅಂತ ಹೇಳ್ಕೊಡೋದಕ್ಕಿಂತ ಎಲ್ಲ ನೀನೇ ನಿಂದೆ ಅಂತ ಹೇಳ್ಕೊಡೋದ್ರಲ್ಲಿ ಒಂಥರ ಸಂತೋಷ ಇದೆ ಮೇಡಮ್. ನೀನೇ ಅಂದ್ರೆ ಮೇಲಿದಾನಲ್ಲ ಅವನು. ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಮೇಡಮ್, ನಿಮ್ಮೊಂದು ವಿಷಯ ಗೊತ್ತಾ? ಏನು? ಜಪಾನ್ನವನು ಕೆಲಸ ಮಾಡದೇ ಇದ್ರೆ ಸತ್ತೋಗ್ತಾನೆ, ಚೀನಾದವನು ಜೂಜಾಡದೇ ಇದ್ರೆ ಸತ್ತೋಗ್ತಾನೆ, ಇಂಗ್ಲಿಷ್ನವನು ದೊಡ್ಡಸ್ಗೆ ಹೇಳ್ಕೊಡದೇ ಇದ್ರೆ ಸತ್ತೋಗ್ತಾನೆ, ಇಂಡಿಯನ್ನು ಮಾತಾಡದೇ ಇದ್ರೆ ಸತ್ತೋಗ್ತಾನೆ ಮೇಡಮ್. ಬಹಳ ಚೆನ್ನಾಗಿ ಮಾತಾಡ್ತೀರಾ. ಇಂಡಿಯನ್ ಅಲ್ವಾ? ಆಶೀರ್ವಾದ ಮಾಡಿ. ಅಮ್ಮನ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೋ. ಈ ಮನೆಯಲ್ಲಿ ಮೊದಲನೇ ಆದ್ಯತೆ ನಿಮಗೆ ಅಣ್ಣ. ತಪ್ಪು. ತಾಯಿ ಎದುರುಗಡೆ ಇರ್ಬೇಕಾದ್ರೆ ಆಕೆ ಮುಂದೆ ಯಾರು ಯಾವ್ದ್ರಲ್ಲೂ ದೊಡ್ಡವರಲ್ಲ. ಆಕೆ ಕಾಲಿನ ಧೂಳು ಹಣೆ ವಿಭೂತಿ ಆಗ್ಬೇಕು. ಆಗ ಎಲ್ಲಾತ್ರಲ್ಲೂ ಗೆಲುವು ನಿಂದು. ಅದನ್ನ ದೂರದಿಂದ ನೋಡೋ ಭಾಗ್ಯ ನಮ್ದು. ಆಶೀರ್ವಾದ. ಸರಿ ಅಮ್ಮ, ಚೆನ್ನಾಗಿರಿ ಬಾ. ಬಲರಾಮ ಬರ್ತಾ ಇದ್ದಾನೆ. ಬಲರಾಮ ಯಾರವನು? ಈ ಏರಿಯಾಗೆ ದೊಡ್ಡ ರೌಡಿ. ಹಫ್ತಾ ವಸೂಲಿ ಮಾಡಕ್ಕೆ ಅವಾಗ ಬರ್ತಾ ಇರ್ತಾನೆ.
ಅವ್ನು ಬರುವಾಗ ಯಾರು ಓಡಾಡಬಾರ್ದು, ನಡೆದಾಡಬಾರ್ದು, ಮಾತು ಆಡಬಾರ್ದು. ಮಾತಾಡಿದ್ರೆ ಆ ಕಂಬಕ್ಕೆ ಕಟ್ಟಾಗಿ ಕೊಡ್ದು ರಕ್ತನ ನೀರ್ ತರ ಹರಿಸ್ತಾನೆ. ಎತ್ತ ದುಡ್ಡು ತೆಗಿಯೋ. ತೆಗಿಯೋ. ಎತ್ತಲೇ ಕಂತ್ರಿ, ಎತ್ತಲೇ. ಜಗ ನೀಳೆ. ಹಾ ತೆಗಿಯಲ್ಲ. ರೈಟ್ ಹೇಳು. ತೆಗಿಯ ದುಡ್ಡು. ನೀನ್ ನೈನ್ ಎತ್ತ. ಬದ್ಕೆ ಏನ್ ಮುಖ ನೋಡ್ತೀಯ? ನೆಕ್ಸ್ಟ್. ಸರ್, ಈ ಕ್ಯಾಂಡಿಡೇಟ್ ಹೆಸರು ಶಿವು. ಹುಟ್ಟಿದ್ದು ಮುಂಬೈನಲ್ಲಿ, ಬೆಳೆದಿದ್ದು ಓದಿದ್ದೆಲ್ಲ ಬೆಂಗಳೂರಿನಲ್ಲಿ. ತಂದೆ ಇಲ್ಲ, ತಾಯಿ ಇದ್ದಾರೆ. ತಂದೆ ಹೆಸರು ಲೇಟ್ ಶ್ರೀನಾಥ್ ಕಾಂಡೇಲ್ಕರ್. ತಾಯಿ ಹೆಸರು ಸುಮಿತ್ರಮ್ಮ ಅಂತ. ಶಿವು ಅಣ್ಣನೇ ಆ ಫ್ಯಾಮಿಲಿ ಕೇರ್ ಟೇಕರ್. ಏನ್ ಮಾಡ್ತಾ ಇದ್ದಾರೆ? ಆಟೋ ಡ್ರೈವರ್. ಹೆಸರು ನಂಜುಂಡ ಅಂತ. ಈ ಕ್ಯಾಂಡಿಡೇಟ್ನ ಪೋಸ್ಟಿಂಗ್ ಮಾಡಕ್ ಮುಂಚೆ ಅವ್ರ ಅಣ್ಣನ ಇಲ್ಲಿ ಕರೆಸಿ, ನಾನು ಅವರನ್ನ ನೋಡಿದೆ. ಓಕೆ ಸರ್. ಅಣ್ಣ, ಹಾಯ್ ಶಿವ. ಇಂಟರ್ವ್ಯೂ ಏನಾಯ್ತು? ಪಾಸ್ ತಾನೆ? ಪಾಸ್ ಆಗಿದ್ದೀನಿ, ಆದ್ರೆ ಡಿಜಿಪಿ ನಿಮ್ಮನ್ನು ನೋಡ್ಬೇಕು ಅಂದ್ರು. ಡಿಜಿಪಿ ನನ್ನ ನೋಡ್ಬೇಕಾ? ನನ್ನ ಯಾಕೆ ನೋಡ್ಬೇಕು? ಅದೇನೋ ನಿಮ್ ಸೈನ್ ಬೇಕಂತೆ, ಹೋಗೋಣವಾ? ಸರಿ ನಡಿ. ಹಲೋ, ಒಳಗೆ ಕಳಿಸಿ. ನಮಸ್ಕಾರ ಸರ್. ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್. ಏನೋ ಬರೀ ಹೇಳಿದ್ರಂತೆ? ಏನಿಲ್ಲ, ಮುಂಬೈನಲ್ಲಿ ನನ್ನ ಪರಿಚಯಸ್ಥರೊಬ್ರು ನಂಜುಂಡ ಅಂತ ಇದ್ರು. ಅವರೇ ಇರ್ಬೋದೇನೋ ಅಂತ ನಾನು ನಿಮ್ಮನ್ನ ಇಲ್ಲಿ ಕರೆಸ್ತೆ ಅಷ್ಟೆ. ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ? ಸುಮಾರು ವರ್ಷಗಳಿಂದ ಸರ್. ಹೇಗಿದೆಯಲ್ಲ? ದೇವ್ರದೆಯಿಂದ ಚೆನ್ನಾಗಿದೆ ಸರ್. ಹೇಗಿದ್ದಾರೆ ಹೆಂಡತಿ ಮಕ್ಕಳೆಲ್ಲ? ನನಗಿನ್ನೂ ಮದುವೆ ಆಗಿಲ್ಲ ಸರ್. ಇಟ್ಸ್ ಆಲ್ ರೈಟ್. ಇದಕ್ಕೊಂದು ಸೈನ್ ಮಾಡಿ. ನೀವಿನ್ನು ಹೋಗ್ಬೋದು. ಜೈಸಿಮನ್ ಫೈಲ್ ತಗೊಂಬನ್ನಿ. ಯಾವ ಜಯಸಿಂಹ ಸರ್? ಮುಂಬೈನಲ್ಲಿದ್ನಲ್ಲ ಆ ಜೈಸಿಂಹ. ಆ ಸಿಂಹ ಇನ್ನೂ ಬದುಕಿದಾನ? ಏನ್ ಸರ್, ಜೈಸಿಮನ್ ಹೆಸರು ಕೇಳಿದ ತಕ್ಷಣನೇ ಎಲ್ರು ಹಿಂಗ್ ಪತ್ರ ಕೊಡ್ತಾ ಇದ್ದೀರಲ್ಲ ಸರ್. ಅವ್ನ್ ಸಖತ್ ಟೆರರ್ ಸರ್. ಅವ್ನು ಸತ್ತು ಸುಮಾರು ವರ್ಷ ಆಯ್ತು. ಈಗ ಯಾಕೆ ಸರ್ ಆ ಫೈಲು? ಆ ಫೈಲ್ ತಗೊಂಬನ್ರಿ. ಎಸ್ ಸರ್.
ಹಲೋ ಮೇಡಮ್. ನೀವಾ? ವಾಟ್ ಅ ಸರ್ಪ್ರೈಸ್. ಎಲ್ಲಿಗೆ? ಮನೆಗೆ, ಸದಾಶಿವನಗರ್. ಬನ್ನಿ. ನಿಮ್ಮನ್ನ ನೋಡಿದ ತಕ್ಷಣ ಎಷ್ಟು ಖುಷಿ ಆಯ್ತು ಗೊತ್ತಾ? ಯಾಕೆ? ಇಟ್ ವಾಸ್ ರಿಯಲ್ ಪ್ಲೆಸೆಂಟ್ ಸರ್ಪ್ರೈಸ್. ನಿಮಗೆ ಮದುವೆ ಆಗಿದೆಯಾ? ಯಾವ ಹೆಣ್ಣು ನನ್ನ ಹಿಂದೆ ಬರ್ಲಿಲ್ಲ ಮೇಡಮ್, ಅದಕ್ಕೆ ಮದುವೆ ಆಗ್ಲಿಲ್ಲ. ನೀವೇ ಅವರಿಂದ ಹೋಗ್ಬೇಕಾಗಿತ್ತು. ಅಯ್ಯೋ ತಪ್ಪು. ಹೆಣ್ಣು ಹೊಣ್ಣು ಮಣ್ಣು ಇದರಿಂದ ಗಂಡು ಹೋಗಬಾರ್ದು, ಅದಕ್ಕೆ ಬದಲಾಗಿ ಗಂಡು ಹಿಂದೆ ಅವು ಮೂರು ಬರಬೇಕು. ನಿಮ್ ದೃಷ್ಟಿಲಿ ಹೆಣ್ಣು ಅಂದ್ರೆ ಹೇಗಿರ್ಬೇಕು? ನಮ್ಮ ಸಂಸ್ಕೃತಿಗೆ ತಕ್ಕ ಹಾಗೆ ನೋಡಿದ ಕೂಡಲೇ ಇವಳು ಕನ್ನಡದ ಹೆಣ್ಣು ಅಂತ ಗೊತ್ತಾಗೋಗಿರ್ಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಹಣೆಯಲ್ಲಿ ಕುಂಕುಮ ಇರಬೇಕು ಮೇಡಮ್. ಅದೇನು ಕುಂಕುಮದ ಬಗ್ಗೆ ಅಷ್ಟೊಂದು ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀರಾ? ನಾನ್ ಕುಂಕುಮ ಇಟ್ಕೊಂಡಿಲ್ಲ ಅಂತನಾ? ಹಾಗಲ್ಲ ಮೇಡಮ್, ನೋಡಿ, ಈ ಆಜ್ಞೆ ಚಕ್ರದಲ್ಲಿ ಕುಂಕುಮ ಇಟ್ಕೊಂಡ್ರೆ ಅದು ಒಂದು ಹೆಣ್ಣಿಗೆ ರಕ್ಷೆ, ಗೌರವ. ನೀವು ರಾತ್ರಿ ಹೊತ್ತು ಆಕಾಶದಲ್ಲಿ ಹೊಳೆಯೋ ಚಂದ್ರ ನೋಡಿದ್ದೀರಾ? ಒಂದು ಹೆಣ್ಣು ಈ ಜಾಗದಲ್ಲಿ ಕುಂಕುಮ ಇಟ್ಕೊಂಡ್ರೆ ಚಂದ್ರನಷ್ಟೇ ಹೊಳಿತಾ ಇರ್ತಾಳೆ. ಪಾಪ ಬೇಕಾಷ್ಟು ಜನ ನಮ್ಮ ಹೆಣ್ಮಕ್ಳಿಗೆ ಈ ವಿಷಯ ಗೊತ್ತಿಲ್ಲ. ನಮ್ಮ ಭಾಷೆನ, ನಮ್ಮ ಸಂಸ್ಕೃತಿನ ನಾವೇ ಬೆಳೆಸ್ತಾ ಇದ್ರೆ ಇನ್ಯಾರು ಬೆಳೆಸ್ತಾರೆ ಹೇಳಿ ಮೇಡಮ್? ಯು ಆರ್ ರೈಟ್. ಡೋಂಟ್ ವರಿ, ಇನ್ಮೇಲಿಂದ ನಾನು ಕುಂಕುಮ ಇಟ್ಕೋತೀನಿ. ಸಂತೋಷ ಮೇಡಮ್. ನೀವು ತುಂಬಾ ಚೆನ್ನಾಗಿ ನಗ್ತೀರಾ. ನಗಬೇಕು ಮೇಡಮ್. ಮನುಷ್ಯನ ಆರೋಗ್ಯಕ್ಕೆ ಖರ್ಚಿಲ್ದೆ ಸಿಗೋ ಟ್ರೀಟ್ಮೆಂಟ್ ಅಂದ್ರೆ ಅದೊಂದೇನೆ. ನಗಬೇಕು, ಎಲ್ರನ್ನೂ ನಗಿಸ್ತಾ ಇರಬೇಕು. ಇಲ್ಲೇ ರೈಟ್ ಅಲ್ಲಿ. ಎಷ್ಟಾಯ್ತು? 20 ರೂಪೀಸ್ ಮೇಡಮ್. ತಗೊಳ್ಳಿ. Thank you. ಬಾಯ್. ಮೇಡಮ್, ಇದನ್ನಿಲ್ಲೇ ಬಿಟ್ಟು ಹೋಗ್ತಾ ಇದ್ದೀರಾ? ಗಾಡ್, ಐ ಆಮ್ ಸೋ ಸಾರಿ. ಥ್ಯಾಂಕ್ ಯು. ಇದ್ರಲ್ಲಿ ಏನಿದೆ ಗೊತ್ತಾ? ನಾನು ಮಂತ್ರವಾದಿ ಅಲ್ಲ. ಡೈಮಂಡ್ಸ್. ಚೆನ್ನಾಗಿದೆ. ಇದ್ರ ಬೆಲೆ ಎಷ್ಟು ಗೊತ್ತಾ? ನಾನು ವಜ್ರದ ವ್ಯಾಪಾರಿ ಅಲ್ಲ. ಲಕ್ಷದಿಂದ ಕೋಟಿ ಇರಬಹುದು. ಮದುವಾಗಿ ಇಟ್ಕೊಳ್ಳಿ, ಹುಷಾರು. ಹೇ ನಿಂತ್ಕೊಳ್ಳಿ. ಇದನ್ ಕೊಡದೆ ನೀವೇ ಇಟ್ಕೊಂಡಿದ್ರೆ ಇದನ್ ಮಾರಿ ಕೋಟ್ಯಾಂತರ ರೂಪಾಯಿ ಸಂಪಾದಿಸಬಹುದಿತ್ತು. ಆಮೇಲೆ ಇದರಲ್ಲಿ ಬಂಗ್ಲೆ, ಕಾರು, ಆಳು, ಕಾಳು. ಆಮೇಲೆ ಕೇಳಿದ ಬಟ್ಟೆ, ಊಟ, ನೋಟ. ಆಮೇಲೆ ರಾಜನಾಗಿ ಸುಖವಾಗಿರ್ಬೋದಿತ್ತು. ಈಗಲೂ ನಾನು ರಾಜನಾಗೇ ಇದ್ದೀನಲ್ಲ ಮೇಡಮ್. ಮನುಷ್ಯನಿಗೆ ಬೇಕು ಎಷ್ಟು ಜಾಸ್ತಿ ಆಯ್ತು, ಸಮಸ್ಯೆಗಳು ಅಷ್ಟು ಜಾಸ್ತಿ ಆಯ್ತು ಅಂತ ನಮ್ಮ ಗುರುಗಳು ಹೇಳ್ತಾರೆ. ನೋಡಿ, ಮನುಷ್ಯನಿಗೆ ಸುಖ ಸಂತೋಷ ಎಲ್ಲ ಒಳಗಡೆ ಇರೋದು. ದೇವರ ದಯೆಯಿಂದ ಅದು ನನಗೆ ಸಿಕ್ಕಿದೆ. ನೀವು ಹೊರಗಡೆ ಹುಡುಕ್ತಾ ಇದ್ದೀರಾ. ಆದಷ್ಟು ಬೇಗ ಆ ದೇವರು ಅದನ್ನು ನಿಮ್ಗೆ ಸಿಗೋ ಹಾಗೆ ಮಾಡಲಿ. ಓಪನ್ವಾಗಿ ಇಟ್ಕೊಳ್ಳಿ ಅಂಡ್ ಮಜಾ ಮಾಡಿ. ನಮಸ್ತೆ ಮೇಡಮ್. ಭಾರತಿ, 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 ಏನ್ ಹುಡುಕ್ತಾ ಇದ್ದೀರಾ ಡ್ಯಾಡಿ? ಇದೆ ತಾನೆ? ಅರೆ, ಅದ್ ನಿನ್ನ ಹತ್ರ ಇದೆಯಾ? ಪರ್ಸಲ್ ಇದೆ, ಹುಡುಕ್ತಾ ಇದ್ದೆ. ಕೊಡು. ಏನ್ ಡ್ಯಾಡಿ, ಹೊಸದಾಗಿ ಡೈಮಂಡ್ ಬಿಸ್ನೆಸ್ ಶುರು ಮಾಡಿದ್ದೀರಾ? ನಿನ್ ಮದುವೆಗೆ ಒಡವೆ ಎಲ್ಲ ಮಾಡಿಸ್ಬೇಕಲ್ವಾ? ಬೇಕು ಅಂದ ತಕ್ಷಣ ಮಾಡ್ಸಕ್ಕಾಗತ್ಯೆ? ಅದಕ್ಕೆ ನೋಡು, ಎಲ್ಲ ನಿನಗೋಸ್ಕರನೇ. ಡ್ಯಾಡಿ, ಹೋಟ್ಲಿಂದ ನಾನು ಹೋಗೋಕ್ ಮುಂಚೆ ನಿಮ್ಮ ಹತ್ರ ಪೊಲೀಸ್ನವ್ರು ಯಾಕೆ ಬಂದಿದ್ರು? ನೀನೇನಮ್ಮ, ನಾನೆಲ್ಲೋ ಕ್ರಿಮಿನಲ್ ಅನ್ನೋ ತರ ಮಾತಾಡ್ತಾ ಇದೆಯಲ್ಲ. ಅಂಡರ್ ವರ್ಲ್ಡ್ ಬಿಸ್ನೆಸ್ ಮಾಡ್ತೀನಿ ಅನ್ಕೊಂಡಿದ್ಯಾ? ಒಳ್ಳೆ ಹುಡುಗಿ. ಅರೆ, 20 ಇರ್ಬೇಕಲ್ಲ? ಒಂದ್ ಕಡಿಮೆ ಇದೆ. ಇನ್ನೊಂದೆಲ್ಲಮ್ಮ? ನನಗ್ ಗೊತ್ತಿಲ್ಲ. ನೀನು ಹೋಟ್ಲಿಂದ ಕಾರಲ್ಲಿ ತಗೊಂಡು ಬಂದಿದ್ದು? ಇಲ್ಲ, ಆಟೋದಲ್ಲಿ ಬಂದೆ. ಯಾವ ಆಟೋದಲ್ಲಿ? ನನಗೆ ಗೊತ್ತಿರೋರು ಆಟೋ. ಅವ್ರಲ್ಲಿರ್ತಾ ಗೊತ್ತಾ ನಿಂಗೆ? ಗೊತ್ತು. ವೆರಿ ಗುಡ್. ಏಯ್ ಸರ್, ಡೈಮಂಡ್ನ ಆಟೋದಲ್ಲೇ ಮಿಸ್ ಮಾಡಿರ್ಬೇಕು. ಇವಳ ಜೊತೆ ಹೋಗಿ ನೋಡಿ. ಆಯ್ತು ಸರ್. ನೋ ಡ್ಯಾಡ್, ಅವ್ರ ಬಗ್ಗೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಅವ್ರು ಖಂಡಿತ ತಗೊಂಡಿರಲ್ಲ. ನಾನೇ ಪೌಚ್ನ ಆಟೋದಲ್ಲಿ ಬಿಟ್ಟು ಬಂದಿದ್ದೆ. ಅವರೇ ಕರೆದು ವಾಪಸ್ ಕೊಟ್ರು.
ಅವ್ರು ತುಂಬಾ ಒಳ್ಳೆಯವರು ಡ್ಯಾಡಿ. ಇರ್ಬೋದಮ್ಮ, ಆದ್ರೂ ಆಟೋದಲ್ಲೆಲ್ಲ ಮಿಸ್ ಆಗಿರ್ಬೋದಲ್ವಾ? ಹೋಗಮ್ಮ. ಇವ್ರ ಜೊತೆ ಹೋಗ್ರ. ಓಕೆ ಸರ್. ಹೋಗಮ್ಮ, ನೋಡ್ಕೊಂಬರಕ್ಕೇನಂತೆ. ಜೊತೆ ಹೋಗ್ರ. ಅವ್ರ ಆಟೋನೇ. ಡೈಮಂಡ್ ಅಲ್ಲಿ. ಡೈಮಂಡ್? ಯಾವ ಡೈಮಂಡ್? ಎಲ್ಲಿದೆಯೋ ಡೈಮಂಡ್? ಆಟೋ ಚೆಕ್ ಮಾಡ್ರ. ಮೇಡಮ್ ಏನಿದೆ? ಯಾರಿವರು? ಒಂದು ಡೈಮಂಡ್ ಮಿಸ್ ಆಗಿದೆ, ಅದಕ್ಕೆ. ಚರಣ್, ಏನ್ ಮಾಡ್ತಾ ಇದ್ದೀರಾ? ಡೈಮಂಡ್ ಹುಡುಕಿ ಅಂದ್ರೆ ಆಟೋ ಹಾಳು ಮಾಡ್ತಾ ಇದ್ದೀರಾ. ಟೆಲ್ ದೆಮ್ ಟು ಸ್ಟಾಪ್ ದಿಸ್. ಎಲ್ಲೊಟ್ಟಿದೆಯಾ ಡೈಮಂಡ್ನ? ಎಲ್ಲಿಟ್ಟಿದೆಯಾ ಡೈಮಂಡ್ನ? ಎಸ್ ಸರ್. ಡೈಮಂಡ್ ಸಿಕ್ಕಿದೆ, ವಾಪಸ್ ಬನ್ನಿ. ಸರಿ ಸರ್, ಬರ್ತಾ ಇದೀನಿ ಸರ್. ಡೈಮಂಡ್ ಸಿಕ್ತಂತೆ ಬನ್ರ. ಚರಣ್, ಅಟ್ಲೀಸ್ಟ್ ಅವ್ರಿಗೆ ಸಾರಿ ಆದ್ರೂ ಹೇಳು. ಚರಣ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಈ ತರ ಆಗತ್ತೆ ಅಂತ ನಂಗೆ. ನಮ್ಮಂತವ್ರ ಮೇಲೆ ತಾನೆ ನಿಮ್ಮ ಪರೀಕ್ಷೆ ಪ್ರಯೋಗ ಅಲ್ಲ. ಪರವಾಗಿಲ್ಲ ಬಿಡಿ ಮೇಡಮ್, ನಮ್ಗಿದೆಲ್ಲ ಅಭ್ಯಾಸ ಆಗಿದೆ. ನನಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಿಮ್ಮವ್ರು ಕಾಯ್ತಾ ಇದ್ದಾರೆ, ದಯವಿಟ್ಟು ಹೋಗಿ ಬನ್ನಿ. ಅಲ್ಲ ಅದು ರಾಸ್ಕಲ್, ಮರ್ಯಾದೆ ಕೇಳ್ಕೊಂಡ್ ಅಂದ್ರೆ ಯಾಕೋ ಹೀಗೆ ಮಾಡಿದೆ? ಸಾರಿ ಕೇಳು, ಕೇಳು ಸಾರಿನಾ? ಸಾರಿ ಮೇಡಮ್. ನೀವು ನನ್ನ ಹತ್ರ ಕ್ಷಮೆ ಕೇಳೋದ್ ಬೇಕಾಗಿಲ್ಲ. ನೀವ್ ಏನೇ ಮಾಡಿದ್ರು ಸುಮ್ನೆ ನಿಂತಿದ್ರಲ್ಲ, ಆ ಮಹಾನುಭಾವ
ಅವ್ರ ಹತ್ರ ಹೋಗಿ ಕ್ಷಮೆ ಕೇಳಿ. ಏನ್ ನೋಡ್ತಾ ನಿಂತ್ಕೊಂಡಿದ್ದೀರಾ? ಹೋಗಿ ಕ್ಷಮೆ ಕೇಳಿ. ಡ್ಯಾಡಿ, ನಿಮ್ ಹತ್ರ ಇಂಥವ್ರು ಇರ್ತಾರೆ ಅಂತ ನಂಗೆ ಖಂಡಿತ ಗೊತ್ತಿರ್ಲಿಲ್ಲ. ಭಾರತಿ, ಕೂಲ್ ಡೌನ್. ಯಾರಿಗೂ ಇನ್ಸಲ್ಟ್ ಆಯ್ತು ಅಂತ ನೀನ್ಯಾಕಮ್ಮ ಇಷ್ಟ ಎಮೋಷನಲ್ ಆಗ್ತೀಯಾ? ಅವ್ರು ಯಾರು ಅಲ್ಲ ಡ್ಯಾಡಿ, ತುಂಬಾ ದೊಡ್ಡ ವ್ಯಕ್ತಿ. ನಿಮಗವ್ರ ಬಗ್ಗೆ ಗೊತ್ತಿಲ್ಲ. ಇಂಥವ್ರು ಕೋಟೆಗೊಬ್ರು.